ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 9ನೇ ತಾರೀಕು ಜಿಂದಾಲ್ ಕೈಗಾರಿಕೆಯಲ್ಲಿ ಆಗಿರುವಂಥ 3 ಜನ ಕಾರ್ಮಿಕರೇನು ಸಾವನ್ನಪ್ಪಿದ್ದಾರೆ. ಅದರ ಭಾಗವಾಗಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮುಖ್ಯವಾಗಿ ಇದಕ್ಕೆ ಒಂದು 2 ನಿಮಿಷ ಹಿಂದಕ್ಕೆ ಹೋದರೆ ನಮ್ಮ ಯುವ ಪತ್ರಿಕರ್ತರಲ್ಲಿ ಇದ್ದಾರೆ, ಕೆಲವೆಲ್ಲ ಬಳ್ಳಾರಿಯವರು ಇದ್ದಾರೆ. ಹಿಂದೆ ಬಳ್ಳಾರಿಯಲ್ಲಿ ಏನು ಕಬ್ಬಿಣದ ಇವೆಲ್ಲ ಸಿಗೋದ್ರಿಂದ ಈ ಭಾಗದಲ್ಲಿ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಎಂದು ಯೋಚನೆ ಇತ್ತು. ಅದರ ಭಾಗವಾಗಿ ವಿಶಾಖಪಟ್ಟಣದಲ್ಲಿ ವಿಶಾಖ ಉಪ್ಪು ಅಂತ ಒಂದು ಕೈಗಾರಿಕೆಯನ್ನು ಸರ್ಕಾರಿ ಸಂಸ್ಥೆ ಕೈಗಾರಿಕೆ ಪ್ರಾರಂಭವಾಗಿದೆ. ಆದರೆ ಬಳ್ಳಾರಿಯಲ್ಲಿ ಫೌಂಡೇಶನ್ ಮಾಡಿರುವಂಥ ವಿಜಯನಗರ ಉಪ್ಪು ಫೌಂಡೇಶನ್ ಆಗಿರುವಂಥ ಆ ಕೈಗಾರಿಕೆ ಬಹಳ ದಿನ ಪ್ರಾರಂಭವಾಗಿಲ್ಲ. ಅವಾಗ ಈ ಭಾಗದ ಜನರಿಗೆ ಉದ್ಯೋಗ ಸಿಗುತ್ತೆ, ಇಲ್ಲಿರುವಂಥ ಎಲ್ಲ ಕುಟುಂಬಗಳಿಗೆ ಒಂದು ಆದಾಯ ಸಿಗುತ್ತೆ ಕಾರಣಕ್ಕೆ ಅವತ್ತು ನಮ್ಮ ಯುವಜನ ಸಂಘಟನೆ ಡಿವೈಎಫ್ಎಸ್ ಸಂಘಟನೆ ತೋರ್ಗಲ್ ಭಾಗದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ವಿಜಯನಗರ ಉಪ್ಪು ಕರ್ನಾಟಕ ಉಪ್ಪು ಅಂತ. ಅದಾದ ನಂತರ ಜಿಂದಾಲ್ ಕೈಗಾರಿಕೆ ಒಂದು ಖಾಸಗಿ ಸಂಸ್ಥೆಯ ಅಧೀನದಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಲ್ಟಿನ್ಯಾಷನಲ್ ಕಂಪನಿ ತಲೆ ಎತ್ತಿದೆ. ಆ ಕಂಪನಿಯಲ್ಲಿ ತಲೆ ಎತ್ತಿದ ಮೇಲೆ ಈ ಭಾಗದ ರೈತರು ತಮ್ಮ ಭೂಮಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಸುತ್ತಮುತ್ತ ಇರುವಂಥ ಒಂದು 25-30 ಅಡಿಗಳ ಭೂಮಿಯನ್ನು ಆ ಜಿಂದಾಲ್ ಕೈಗಾರಿಕೆ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡುವಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಉದ್ಯೋಗ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಿಹಾರ, ವೆಸ್ಟ್ ಬೆಂಗಾಲ್ ಮತ್ತು ಉತ್ತರ ಪ್ರದೇಶ ಈ ಭಾಗದಿಂದ ಇರುವಂಥ ಹೆಚ್ಚು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ. ಸಾವಿರಾರು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ. ಆದರೆ ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷತೆಯನ್ನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಬಹಳ ದಿಲ್ಲಿಂದ ಆಪಾದನೆ ಇದೆ. ಆದರೆ ಕೆಲವು ಅಲ್ಲಿ ಮರಣ ಹೊಂದಿರುವಂಥ ಕೆಲವು ನಮ್ಮ ಗಮನಕ್ಕೆ ಬಂದಿರೋದು ಕಂಪನಿಯಲ್ಲಿ ಮರಣ ಹೊಂದಿದ್ದನ್ನ ಎಲ್ಲೋ ಹೊರಗಡೆ ತಂದು ಬಿಸಾಕಿರುವಂಥ ಒಂದು ಘಟನೆಗಳು ಕಾಣಿಸ್ತಾ ಇದೆ. ಅಂದರೆ ಎಲ್ಲೋ ರೈಲ್ವೆ ಟ್ರ್ಯಾಕ್ ಮೇಲೋ ಎಲ್ಲೋ ದರೋಜಕೆರೆಯಲ್ಲಿ ಆ ಥರ ಎಲ್ಲವೂ ಇದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ನಮ್ಮ ಸೇಟು ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ನಮ್ಮ ಸಮಿತಿ ಏನು ಈಗ ಆರೋಪ ಮಾಡ್ತಾ ಇದೆ, ಅಲ್ಲಿ ಇರುವಂಥ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷಿತ ಕ್ರಮಗಳನ್ನು ಜಾರಿ ಮಾಡ್ತಾ ಇಲ್ಲ. ಬಹಳ ಅವರು ನೆಗ್ಲೆಕ್ಟ್ ಆಗಿ ಕಾರ್ಮಿಕರನ್ನು ದುಡಿಸ್ಕೊಳ್ತಾ ಇದ್ದಾರೆ ಮತ್ತು ಗುಲಾಮ ದುಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದೀವಿ. ಮತ್ತೆ ಅಲ್ಲಿ ಯಾವುದೇ ರೀತಿಯ ಕಾನೂನುಗಳನ್ನು ಜಾರಿ ಮಾಡಿ ಹೋಗ್ತಾ ಇಲ್ಲ. ಇಲ್ಲಿ ಈ ಭಾಗದಲ್ಲಿ ಮೊನೋಪಲಿ ಆಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮೊನೋಪಲಿ ಆಗಿ ಕೆಲಸ ಮಾಡ್ತಾ ಇದೆ. ಯಾವುದೇ ಕಾರ್ಮಿಕ ಹಕ್ಕನ್ನು ಯಾರು ಕೇಳಿಕ್ಕೆ ಸಾಧ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕಾರ್ಮಿಕರ ಸಂಘ ಕಟ್ಕೊಂಡು ಏನಾದರೂ ಕೇಳಿದರೆ ಆ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಿರುವಂಥ ಮತ್ತು ಬೇರೆ ಬೇರೆ ರೀತಿ ದಾಳಿ ಮಾಡುವಂಥ ಸಂದರ್ಭಗಳು ಇವತ್ತು ಕಾಣ್ತಾ ಇದೆ. ಹಿಂದೆ ECPL ಕೈಗಾರಿಕೆಯನ್ನು ಈ ಭಾಗದಲ್ಲಿ ಪ್ರಾರಂಭ ಮಾಡಬಾರ್ದಂತ ಹೋರಾಟ ಮಾಡಿದಾಗ, ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿದಾಗ ಆ ಕೈಗಾರಿಕೆಯಿಂದ ಈ ಭಾಗದಲ್ಲಿರುವಂಥ ವಾತಾವರಣ ಸಂಪೂರ್ಣ ಕಲ್ಮಶ ಆಗುತ್ತೆ. ಈ ಭಾಗದಲ್ಲಿ ಜನರು ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಈ ECPL ಕೈಗಾರಿಕೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೇಡ ಅಂತ ದೊಡ್ಡ ಮಟ್ಟದ ಚಳವಳಿ ಮಾಡಿದಾಗ ಹೋರಾಟಗಾರರ ಮೇಲೆ ಸಾಕಷ್ಟು ಸುಳ್ಳು ಕೇಸ್ಗಳನ್ನು ಹಾಕಿ ನೂರಾರು ಜನರ ಮೇಲೆ ಕೇಸ್ಗಳಾಗಿ ಇವತ್ತು ನಮ್ಮ ಯಾರು ಹೋರಾಟಗಾರಿದ್ದ ಅವ್ರ ಮೇಲೆ ಒಂಥರ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಕೇಸ್ ECPL ಕೈಗಾರಿಕೆ ಪ್ರಾರಂಭವಾಗಿದೆ. ಕುಡಿತಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಜನರು ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲದಂತ ನಿರ್ಮಾಣ ಆಗಿದೆ. ಮತ್ತು ದರೋಜಕೆರೆಯಲ್ಲಿ ಸಾಕಷ್ಟು ನೀರು ಕಲ್ಮಶ ಆಗಿದೆ. ಮತ್ತು ಅಲ್ಲಿ ದನ ಕರೆಗಳನ್ನು ಕೆರೆಯಲ್ಲಿ ನೀರು ಕುಡಿದ್ರೆ ರೋಗಗ್ರಸ್ತ ಆಗುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಇದು ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ ಈ ರೀತಿ ಈಗ ಈ ಒಂದು ಜಿಂದಾಲ್ ಕೈಗಾರಿಕೆಯಲ್ಲಿ ಇರುವಂಥ ಆಡಳಿತ ಮಂಡಳಿ ಕಾರ್ಮಿಕರ ಸುರಕ್ಷತೆ ಬಗ್ಗೆ ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡ್ತಾ ಇದೆ ಮತ್ತು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ. ಅವ್ರಿಗೆ ಯಾವುದೇ ರೀತಿಯ ಕಾನೂನನ್ನು ಜಾರಿ ಮಾಡಿ ಹೋಗ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಎದುರು ಕಾಣಿಸ್ತಾ ಇದೆ. ಮೊನ್ನೆ ಏನು ದುರಂತ ಆಗಿರುವಂಥ ಸಂದರ್ಭದಲ್ಲಿ 3 ಜನ ಏನು ಯುವ ಕಾರ್ಮಿಕರು, ಬಹಳ ಚಿಕ್ಕ ವಯಸ್ಸಲ್ಲಿರುವಂಥ ಕಾರ್ಮಿಕರು, 24, 25 ವಯಸ್ಸಿರುವ 22 ವಯಸ್ಸಿರುವಂಥ ಕಾರ್ಮಿಕರು 3 ಜನ ಆ ನೀರಿನ ಪೈಪಲ್ಲಿ ಬಂದು ನೀರಿನ ಪೈಪನ್ನು ದುರಸ್ತಿ ಮಾಡಲಿಕ್ಕೆ ಹೋದಾಗ ಅದು ನೀರು ಯಾವ ರೀತಿ ಬಂದಿದೆ ಗೊತ್ತಿಲ್ಲ. ಅಂದರೆ ಅವರ ನಿರ್ಲಕ್ಷ್ಯದ ನೀರು ಬಂದಿದೆ, ಆ ನೀರಿನ ಪೈಪ್ನಲ್ಲಿ ಬಿದ್ದು ಅಲ್ಲಿ ನೀರಿನಿಂದ ಅವರು ಸಾವನ್ನಪ್ಪಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಅದಕ್ಕೆ ಜವಾಬ್ದಾರಿ ತಗೊಂಡಿಲ್ಲ. ನಾವು ಹಲವು ಸಂಘಟನೆಗಳು ಕೆಲವೆಲ್ಲ ಆರೋಪಗಳು ಮಾಡಿದ ನಂತರ ಒಂದು 6 ಜನರ ಮೇಲೆ ನಾವು ಕೇಸ್ ದಾಖಲಾತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಹೆಸರುಗಳು ಹಾಕಿಲ್ಲ,
ಸೂಪರ್ವೈಸರ್ ಮೇಲೆ ಕೇಸ್ ಹಾಕಿದ್ವಿ, ಯಾರು ಇವ್ರ ಮೇಲೆ ಕೇಸ್ ಹಾಕಿದ್ವಿ ಅಂತ ಒಂದು ಪತ್ರಿಕೆಗೆ ಕೊಟ್ಟಿದ್ದಾರೆ. ಅಂದ್ರೆ ಯಾರ ಮೇಲೆ ಹಾಕಿದ್ದಾರೆ ಅಂತ ನಮ್ಗೆ ಇಲ್ಲೂ ಸ್ಪಷ್ಟ ಮಾಡಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಟ್ಟು ಒಂದು ಟ್ರೈಪಾರ್ಟ್ ಮೀಟಿಂಗ್ ಕರಿಬೇಕು ಅಂತ ನಾವು ಹೇಳಿದ್ವಿ. ಜಿಲ್ಲಾ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಸಾಮೂಹಿಕ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ತಾವು ಇಟ್ಟುಕೊಂಡು ಯಾಕೆ ಆಗ್ತದೆ ಏನಂತ ಒಂದು ಜಂಟಿ ಸಭೆ ಮಾಡ್ಬೇಕಂತ ಹೇಳಿದ್ವಿ. ಅವರು ಜಿಲ್ಲಾಧಿಕಾರಿಗಳು ಒಂದು 2 ದಿನದಲ್ಲಿ ನಾವು ಮಾತಾಡಿ ಏನಾದ್ರು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೂ ಆ ಸಭೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೀಗಿದೆ. ಮತ್ತು ಇಷ್ಟೆಲ್ಲ ಆದ್ರೂ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿಗಳಾಗಿರುವಂಥ ಶ್ರೀಯುತ ಸಂತೋಷ್ ಲಾಡ್ ಅವರು ಆ ಸುಳ್ಳೂರು ಭಾಗದವರೇ. ಅವರು ವಾಸ್ತವವಾಗಿ ಸುಳ್ಳೂರು ಭಾಗದವರೇ. ಸಂತೋಷ್ ಅವರು ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿಯಾಗಿ ಕಾರ್ಮಿಕರಿಗೆ ಈ ರೀತಿ ಸಾವನ್ನು ಅಪ್ಪಿದಾಗ ಕನಿಷ್ಠ ಸೌಜನ್ಯಕ್ಕಾದರೂ ಏನಾಗಿದೆ ಏನು ಅಂತ ಪರಿಶೀಲನೆ ಮಾಡಲಿಕ್ಕೆ ಬರಲಿಲ್ಲ. ಅವರು ಸಂತೋಷ್ ಲಾಡ್ ಅವರು ಡಾಲರ್ ಲೆಕ್ಕದಲ್ಲಿ ಮಾತಾಡ್ತಾರೆ. ಎಲ್ಲ ಡಾಲರ್ ಅಷ್ಟು ರೇಟ್ ಇದೆ, ಭಾರತ ದೇಶದ ಈ ರೇಟ್ ಇದೆ, ಒಂದು ರೀತಿ ವಿದೇಶದ ಇದಕ್ಕೆ ಜೋಡಿಸ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಇಷ್ಟೆಲ್ಲ ಬಡತನ ಇದೆ, ಇಷ್ಟೆಲ್ಲ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ಇದೆಲ್ಲ ಮಾತಾಡ್ತಾರೆ. ಆದರೆ ನಿಮ್ಮ ಪಕ್ಕದ ಹಳ್ಳಿಯಲ್ಲಿ ಆಗ್ತಿರುವಂಥ ಅನ್ಯಾಯಗಳ ವಿರುದ್ಧ, ಅನ್ಯಾಯಗಳ ಪರವಾಗಿ ಕನಿಷ್ಠ ಮಂತ್ರಿಗಳಾಗಿ ಸೌಜನ್ಯಕ್ಕೆ ಬಂದಿಲ್ಲ ಅಂತಂದ್ರೆ ಅದು ಕಾರ್ಮಿಕ ಮಂತ್ರಿ ಎಲ್ಲಿದ್ದಾರೆ ಅಂತ ನಮಗೆ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಕಾರ್ಮಿಕ ಮಂತ್ರಿಗಳು ಕೇವಲ ಏನೋ ಕಟ್ಟಡ ಕಾರ್ಮಿಕರು ಆ ಸೌಲಭ್ಯಗಳ ಸಂಬಂಧಪಟ್ಟಾಗ ಸಾಕಷ್ಟು ಮೀಟಿಂಗ್ ಮಾಡಿದ್ ಬಿಟ್ರೆ ಕಾರ್ಮಿಕರ ಪರವಾಗಿ ಅಂತ ನೀತಿಗಳು ಜಾರಿ ಆಗ್ತಾ ಇಲ್ವಾ, ಈ ಒಂದು ಕಂಪನಿಗಳು ಯಾವ ರೀತಿ ಇದ್ದಾವೆ, ಇದನ್ನ ಮಧ್ಯಪ್ರವೇಶ ಮಾಡುವಂತ ಒಂದು ಸೌಜನ್ಯವನ್ನು ತೋರಿಸಿಲ್ಲ ಅಂತಂದ್ರೆ ಸೇವಿಟು ಸಂಘಟನೆ ನಮ್ಮ ಕಾರ್ಮಿಕ ಮಂತ್ರಿ ಒಂದು ವರ್ತನೆಯನ್ನು ನಾವು ಖಂಡನೆ ಮಾಡ್ತಾ ಇದ್ವಿ. ಅವರು ಕೂಡಲೇ ಪರಿಶೀಲನೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮ ಮುಖ್ಯವಾದ ಬೇಡಿಕೆ ಏನಿದೆ ಅಂದ್ರೆ ಒಂದು ಜುಡಿಷಿಯರಿ ಎಂಕ್ವೈರಿ ಮಾಡಿಸ್ಬೇಕು. ಕಳೆದ 10 ವರ್ಷಗಳಿಂದ ಏನೆಲ್ಲ ಸಾವುಗಳು ಆಗಿದ್ದಾವೆ, ಯಾವ ರೀತಿ ಸಾವುಗಳಾಗಿದ್ದಾವೆ, ಮತ್ತು ಅದಕ್ಕೆ ಏನು ಸರ್ಕಾರ, ಏನು ಜಿಂದಾಲ್ ಕಂಪನಿ ಯಾವ ಪರಿಹಾರ ಕೊಟ್ಟಿದೆ, ಅದಕ್ಕೆ ಯಾವ ರೀತಿ ಸುರಕ್ಷತೆಗಳನ್ನ ಅಳವಡಿಸಿದೆ ಎಂಬುದನ್ನ ಒಂದು ಕನಿಷ್ಠ ಒಂದು ರಿಟೈರ್ಡ್ ಜಡ್ಜ್ ಆಗಲಿ, ಇಲ್ಲಿ ಇರುವಂತಹ ಹಾಲಿ ಜಡ್ಜ್ ಆಗಲಿ ಅವನ್ನ ಒಂದು ಜುಡಿಷಿಯರಿ ಎಂಕ್ವೈರಿ ಮಾಡಬೇಕೆಂಬುದು ನಮ್ಮೊಂದು ಒತ್ತಾಯ ಇದೆ. ಇದರ ಭಾಗವಾಗಿ ನಾಳೆ 20ನೇ ತಾರೀಕು, ನಾಳೆ ಸೋಮವಾರ ದಿನ 20ನೇ ತಾರೀಕು ನಮ್ಮ ಬಳ್ಳಾರಿ ಜಿಲ್ಲೆಯ ಸಿಐಟು ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಮತ್ತು ಅದೇ ರೀತಿ ನಮ್ಮ ಯುವಜನ ಸಂಘಟನೆ, ಡಿವೈಎಫ್ಐ ಯುವಜನ ಸಂಘಟನೆ ಮತ್ತು ಮಹಿಳಾ ಸಂಘಟನೆ, ದಲಿತ ಸಂಘಟನೆಗಳು, ಏನೆಲ್ಲ ನಮ್ಮ ಸಾಮೂಹಿಕ ಸಂಘಟನೆಗಳು ಎಲ್ಲ ಸಂಘಟನೆ ಸೇರಿ ನಾಳೆ 20ನೇ ತಾರೀಕು ವಾಲ್ಮೀಕಿ ಸರ್ಕಲ್ ಅಂದ್ರೆ ಸ್ಟೇಷನ್ ಇರುವಂತಹ ವಾಲ್ಮೀಕಿ ಸರ್ಕಲ್ ಇಂದ ಪ್ರಾರಂಭ ಮಾಡಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿ ಜಿಂದಾಲ್ ಕೈಗಾರಿಕೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ನಾವು ಅದನ್ನ ಜಿಂದಾಲ್ ಆಡಳಿತ ಮಂಡಳಿ ಬಂದು ನಮಗೆ ಸರಿಯಾದಂತ ಒಂದು ಉತ್ತರ ಕೊಡಲಿಲ್ಲ ಅಂತಂದ್ರೆ ನಮ್ಮ ಹೋರಾಟವನ್ನ ಇನ್ನಷ್ಟು ತೀವ್ರ ರೂಪಕ್ಕೆ ತಗೊಂಡೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ, ನಮ್ಮ ರಾಜ್ಯದಲ್ಲಿ ಚರ್ಚೆ ಮಾಡಿ ನಮ್ಮ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗುವಂತ ಒಂದು ಹೋರಾಟಕ್ಕೆ ಹೋಗ್ತೀವಿ ಅನ್ನೋದನ್ನ ನಿಮ್ಮ ಪತ್ರಿಕಾ ಮುಖಾಂತರ ನಾವು ಹೇಳ್ತಾ ಇದ್ವಿ. ಹಾಗಾಗಿ ಈಗ ಆಗಿರುವಂತ ಆ ಕುಟುಂಬ ಜಡೆಪ್ಪ ಅಂತ ಕುಟುಂಬಕ್ಕೆ ನಾವು ಹೋಗಿ ವಿಸಿಟ್ ಮಾಡಿ ಅವ್ರನ್ನ ಮಾತಾಡ್ಸಿದ್ವಿ. ಅವ್ರು ಕೇವಲ ಪರಿಹಾರ ಕೊಟ್ಟಿರೋದು ಅವ್ರಿಗೆ ಆಗಿರುವಂತ ಗ್ರೂಪ್ ಇನ್ಸೂರೆನ್ಸ್ ಆಗಿರುವಂತ 28 ಲಕ್ಷ ಗ್ರೂಪ್ ಇನ್ಸೂರೆನ್ಸ್, ಇನ್ನೊಂದು 9 ಲಕ್ಷ ಬೇರೆ ಬೇರೆ ಕೊಟ್ಟಿದ್ದಾರೆ. ಬಿಟ್ಟರೆ 32 ಲಕ್ಷ ಪರಿಹಾರ ಕೊಡ್ತಾರೆ ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಇನ್ನು ಬಂದಿಲ್ಲ, ಕೊಡ್ತೀವಿ ಅಂತ ಹೇಳಿದಾರಂತೆ. ಅದು ಗ್ರೂಪ್ ಇನ್ಸೂರೆನ್ಸ್ 28 ಲಕ್ಷ ಗ್ರೂಪ್ ಇನ್ಸೂರೆನ್ಸ್ ಅಮೌಂಟ್ ಬರುತ್ತೆ. 9 ಲಕ್ಷ ಅವ್ರದ್ದು EC ಏನು PF ಗ್ರಾಜ್ಯುಟಿ ಈ ತರ ಡಿಡಕ್ಟ್ ಮಾಡಿದ ಅಮೌಂಟ್ ಮಾತ್ರ ಬರ್ತದೆ. ಜಿಂದಾಲಿಂದ 1 ರೂಪಾಯಿನೂ ಅವರು 1 ರೂಪಾಯಿನೂ ಕೊಡ್ಲಿಲ್ಲ. ಜಿಂದಾಲ್ ಅವ್ರ ಸಂಸ್ಥೆಯವರು ಆ ಕುಟುಂಬಕ್ಕೆ ಏನು ಕೊಡ್ಲಿಲ್ಲ. ಅವ್ರು ಏನೋ ಒಂದು ಉದ್ಯೋಗ ಕೊಡ್ತಾರೆ ಭರವಸೆ ಕೊಟ್ಟಿದ್ದಾರಂತೆ. ಇಷ್ಟು ಬಿಟ್ರೆ ಬೇರೆ ರೀತಿ ಏನು ಯಾವುದೇ ರೀತಿಯ ಪರಿಹಾರ ಕೊಡ್ಲಿಲ್ಲ. ನಾವು ಒತ್ತಾಯ ಮಾಡ್ತಾ ಇದ್ವಿ, ಆ ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಮತ್ತೆ ಅಲ್ಲಿ ಉದ್ಯೋಗ ಕೊಡಬೇಕು, ಆ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಮತ್ತು ಮುಂದಿನ ದಿನದಲ್ಲಿ ಈ ರೀತಿ ಅಪಘಾತಗಳಾಗಲಾರದಂಗೆ ಒಂದು ಸೂಕ್ತವಾದ ಕ್ರಮ ವಹಿಸಲೇಬೇಕು ಅಂತ ಈ ಭಾಗದ ಜನರಿಗೆ ಆಗ್ಬೇಕು ಅಂತ ಹೇಳ್ತೀವಿ. ಮುಖ್ಯವಾಗಿ ಸರೋಜಿನಿ ಮಹೇಶ್ವರದಿಂದ ಜಾರಿನೇ ಮಾಡಿಲ್ಲ, ಸ್ಥಳೀಯ ಉದ್ಯೋಗನೇ ಕೊಡ್ತಾ ಇಲ್ಲ. ಸರೋಜಿನಿ ಮಹೇಶ್ವರದನ್ನ ಕಡ್ಡಾಯವಾಗಿ ಜಾರಿ ಮಾಡಬೇಕು. ಈ ಭಾಗದ ಯುವಜನರಿಗೆ, ಯುವತೆಗೆ, ರೈತರ ಮಕ್ಕಳಿಗೆ, ಕೂಲಿಕಾರ ಮಕ್ಕಳಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಮತ್ತು ಅದರ ಭಾಗವಾಗಿ ಆ ಒಂದು ಏನು ಕಿಟ್ಟ ಅಂತ ಏನಿದೆ ಅವರಲ್ಲೇ ದುರಂತ ಆಗಿತ್ತು, ಅದನ್ನು ಏನು ಮಾಡಿಲ್ಲ. ಕಿಟ್ಟನ ಬಳಸ್ತಾ ಇದ್ದಾರೆ, ಅದನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ, ಸಾಕಷ್ಟು ಇವೆಲ್ಲ ಇದ್ದಾವೆ. ಹಾಗಾಗಿ ಅದರ ವಿರುದ್ಧ ನಾವು ನಾಳೆ 20ನೇ ತಾರೀಕು ಹೋರಾಟಕ್ಕೆ ಹೋಗಕ್ಕೆ ತೀರ್ಮಾನ ಮಾಡಿದ್ದೀವಿ. ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡ್ರಿ ಅಂತ ನಮ್ಮ ಪ್ರಮುಖವಾದ ಬೇಡಿಕೆ. ಅವ್ರ ಉದ್ಯೋಗ ಕೊಡೋರು ನಾವು ಕೇಳ್ತಾ ಇಲ್ಲ. ನಮಗೆ ಉದ್ಯೋಗ ಕೂಡ ಸರೋಜಿನಿ ಮಹೇಶ್ವರದಿಂದ ಜಾರಿ ಬರಬೇಕು ಅನ್ನೋ ಪಾರ್ಟ್ ಬೇರೆ ಇದೆ.
ಅವ್ರ ಸ್ಥಳೀಯ ಹುದ್ದೆ ಕೊಡಬೇಕು, ಮತ್ತೊಂದು ಮಗದೊಂದು. ನಮ್ಮ ಪ್ರಮುಖವಾದಂತ ಬೇಡಿಕೆ ಈ ಒಂದು ಪ್ರಕರಣವನ್ನ, ಈಗ ಎಷ್ಟು ಜನ ಸಾಯ್ತಾರೆ, ಬಾಯಿಲಾರದಿಂದ ಸತ್ರು, 5 ಜನ ಸತ್ರು. ನೋಡ್ಬೇಕು, ಯಾರಾದ್ರು ಮೆಟ್ರಿ ಸ್ವಾಮಿ ಇದ್ದಾರೆ, 2 ಕಾಲು ಕಟ್ಟಾಗಿದೆ, 2 ಕಾಲು ಕಟ್ಟಾಗಿ ಮನೆಗ ಬಿಲಿ ಬಿಲಿ ಒದ್ದಾಡಿ ಸಾಯ್ತಾರೆ. ಜಿನ್ನ ನಿಂತ ಹೋಗ್ತಾನೆ, 2 ಕಾಲು ಕಟ್ಟಾಗ ಗೌಡ್ರೆ ಬಿಟ್ಟರೆ ಬೇಡ ಅಂತ ಪ್ರಕರಣಗಳು ಪ್ರತಿ ಗ್ರಾಮಗಳಲ್ಲಿ ಅಂಗವೈಕಲ್ಯದಿಂದ ಸಾವುಗಳದಾವ. ಮತ್ತು ಅದನ್ನೆಲ್ಲ ಎನ್ಕ್ವೈರಿ ಮಾಡಿ, 2 ಕಾಲು ಕಟ್ಟಾಗಿದ್ದಾವೆ, ಮಕ್ಕಳಿಗೆ ಊಟ ಇಲ್ಲ. ಆ ಪ್ರಕರಣಗಳು, ಅಂಗವೈಕಲ್ಯತೆಯಿಂದ ಸಾಯ್ತಕ್ಕಂಥ ಪ್ರಕರಣಗಳು 3-4 ಗ್ರಾಮ ಪಂಚಾಯತ್ಗಳಲ್ಲಿ ದತ್ತು ತಗೊಂಡಾರಲ್ಲ, ಅದರ ಸಮಗ್ರದ ಅಭಿವೃದ್ಧಿ ಆಗಿದೆಯಾ? ಸಂತೋಷ್ ಕ್ಯಾಬಿನೆಟ್ ಸಚಿವರನ್ನ, ಯಾರು MLA ತುಕಾರಾಮ್ ಇದಾನ, ಈ 4 ಗ್ರಾಮ ಪಂಚಾಯತಿಗಳು ದತ್ತು ಗ್ರಾಮ ಅಂತ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ? ಅಭಿವೃದ್ಧಿ ಶೂನ್ಯ. ಈ ಸಾವಿನ ಪ್ರಕರಣ ಹೆಚ್ಚಾಗ್ತಿರೋದ್ರಿಂದ, ಆಮೇಲೆ ವಿಶೇಷವಾಗಿ ಅಲ್ಲಿ ಜಿಲ್ಲಾ ಸಂಜೀವಿನಿ ಆಸ್ಪತ್ರೆ ಐತಲ್ಲ, ಅಲ್ಲೇ ಎಲ್ಲವನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿ, ಕೆಲವು ಉತ್ತರ ಪ್ರದೇಶ, ಬಿಹಾರ್, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥ ಸತ್ರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ರೊಕ್ಕ ಕೊಟ್ಟು ಕಳಿಸ್ತಾರೆ. ಈ ಉದಾಹರಣೆ ಕುಡ್ಕೊಡೋದು ಒಂದು ಸತ್ತೋಯ್ತು ನನ್ನ ರೀಸೆಂಟ್ ಆಗಿ ಅಲ್ಲೇ ಜಿಂದಾಲೊಳಗೆ ಮನೆ ಸಂಜೀವ್ ಮುಂದೆ ಹಾಕಿದ್ವಿ, ಮುಗಿತು. ಸಂಜೀವನಾಗ ಮುಗಿದ್ರು ನೋಡ್ರಿ. FSL ರಿಪೋರ್ಟ್ ಕೊಡೋದು ಯಾರು? ದಾವಣಗೆರೆ, ಗುಲ್ಬರ್ಗ. ನೋಡಿ ಎಷ್ಟು FSL ರಿಪೋರ್ಟ್ ಬಂದಿದೆ ಇವತ್ತು ಜಿಂದಾಲಿಂದ. 1994ರಿಂದ 2024ರವರೆಗೆ ಎಷ್ಟು FSL ರಿಪೋರ್ಟ್ ಬಂದಿದೆ? ಇಲಾಖೆ ಅವ್ರು ಹೇಳಿ ನೋಡೋಣ, ಜಿಂದಾಲ್ ಅವ್ರು ಹೇಳ್ರಿ. ಅದಕ್ಕೆ ನಾವು ಹೇಳ್ತೀವಿ ಅಂದ್ರೆ, ಈ ಪ್ರಕರಣ ಬರೀ ಇದ್ಯಾವುದು ಕಾರ್ಖಾನೆಯಲ್ಲಿ ನನ್ನ ಸತ್ರು, ಬ್ಲಾಕ್ ಇದರಲ್ಲಿ ಸತ್ರು, ವಿದ್ಯುತ್ ಅವಘಡದಲ್ಲಿ ಸತ್ರು, ಈಗ ನೀರಿನ ಹಗರಣದಲ್ಲಿ ಸತ್ರು, ಕಾಲುಗಳನ್ನು ಕಟ್ಟಾಗಿದ್ದಾವೆ, ಕಣ್ಣುಗಳು ಹೋಗಿದ್ದಾವೆ. ಎಲ್ಲವೂ ಸಮಗ್ರ ತನಿಖೆ ಮಾಡಬೇಕು ಅಂತಂದ್ರೆ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ. ಅದರ ಜೊತೆಗೆ ನಮ್ಗಿರ್ತಕ್ಕಂಥದ್ದು ಏನಂದ್ರೆ, ಇದರಲ್ಲಿ ಇಬ್ರು ಬಹಳ ಪ್ರಮುಖ, ಪಾರ್ಥ ಜಿಂದಾಲ್ ಮತ್ತು ಸಜ್ಜನ್ ಜಿಂದಾಲ್. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋ ಟೆಂಡರ್, ಇವ್ರು ಯಾರೋ ಒಂದು ಮುರುಗ 6 ಜನರ ಮೇಲೆ FIR ಮಾಡಿದಾರಲ್ಲ, 6 ಜನರ ಹೆಸರುಗಳಿಲ್ಲ, ಹೆಸರುಗಳು ಯಾರು ಇಲ್ಲ. 6 ಜನ ಅಧಿಕಾರಿಗಳ ಮೇಲೆ ಮಾಡಿದ್ದಾರೆ. ನಾವ್ ಹೇಳ್ತಿರೋದೇನಂದ್ರೆ, ಯಾರು ಮೂಗು ಹಿಡಿದ್ರೆ ಬಾಯಿ ತೆಗೆದ್ವೋ, ಈಗ ಮೂಗು ಹಿಡಿಬೇಕಾಗಿತ್ತು ಪಾರ್ಥ ಜಿಂದಾಲ್ ಮತ್ತು ಸಜ್ಜನ್ ಜಿಂದಾಲ್, ಮತ್ತು ಅದ್ರ ಕೆಳಗೆ ಸೂಪರ್ವೈಸರ್ ಮಾಡ್ತಕ್ಕಂಥ ನಮ್ಮ ಹುಡುಗ. ಇವ್ರು 3 ಜನರ ಮೇಲೆ ಕೂಡಲೇ FIR ಮಾಡಬೇಕು. ಇವ್ರು ಮಾಡೋದ್ರಿಂದ ಏನಾಗತ್ತೆ, ಈ ಕಾರ್ಖಾನೆಯಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿದೆ ಈ ಒಂದು ಪ್ರಕರಣವನ್ನ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆ. ಆಮೇಲೆ ನೀರು ಏನು ಬರ್ತಾರೆ, ಕುಲುಷಿತ ನೀರು ಬರ್ತಾರೆ. ಎಷ್ಟು ಹಳ್ಳಿಗಳು ಹಾಳಾಗಿರ್ತವೆ? 27 ಹಳ್ಳಿಗಳು. ಅಂದ್ರೆ ದೊರೋಜಿಲಿಂದ ಹಿಡಿದು ಮಾದಾಪುರ, ಹೊನ್ನಳ್ಳಿ, ಮಾನಹಳ್ಳಿವರೆಗೆ ಸುಮಾರು 10,000 ಎಕರೆ ಭತ್ತ ಇವತ್ತು 60 ಚೀಲ ಬೆಳೀತಕ್ಕಂಥದ್ದು ಕೇವಲ 30 ಚೀಲ ಕುಸಿತೋಗಿದೆ. ಅಂದ್ರೆ ಆಹಾರದ ಉತ್ಪಾದನೆಯಲ್ಲಿ ಕೂಡ ಕುಲುಷಿತ ನೀರು ಬಂದು ಆ ವರ್ಷ ನೀರು ಕೆರೆಗೆ ಸೇರಿ, ದರೋಜಿ ಕೆರೆ, ಆ ದರೋಜಿ ಕೆರೆ ಇರ್ತಕ್ಕಂಥ ವನ್ಯಜೀವಿಗಳು, ಮೀನುಗಳು, ದನ ಕರಗಳು, ಮೊನ್ನೆ ಗೊತ್ತಿರ್ಬೇಕು, ದರೋಜಿಯಲ್ಲಿ ಮಾದಾಪುರ ಧರ್ಮಸಪ್ಪ ಆ ಕುಲುಷಿತ ನೀರು. ಅಂದ್ರೆ ಇಷ್ಟೆಲ್ಲ ಪ್ರಕರಣಗಳಿದ್ರೂ ಕೂಡ ಇದೊಂದು ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಆ ಪಡಿಸೋದ್ರೊಳಗೆ ಈ 3 ಜನರನ್ನ ಬಂಧಿಸಬೇಕು. ಸರ್ಕಾರ ಗಂಭೀರ ತಗೋಬೇಕು. ಸಚಿವರು ಏನಿದ್ದಾರೆ, ಇಲ್ಲಿ ಕಾರ್ಮಿಕ ಸಚಿವ ಇದ್ದಾನೆ, ಆತ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳ ಬಗ್ಗೆ ಮಾತಾಡ್ತಾನೆ, ಡಾಲರ್ಸ್ ಬಗ್ಗೆ ಮಾತಾಡ್ತಾನೆ. ಕೇವಲ ಇದೇ ಕ್ಷೇತ್ರದ ಶಾಸಕನಾಗಿದ್ದಂಥವ್ರು, ಅದೇ ಇಲಾಖೆಯಲ್ಲಿರ್ತಕ್ಕಂಥವ್ರು 1 ವಾರ ಸತ್ತು ಜನ, 1 ವಾರ ಆದ್ರೂ ಕೂಡ ಯಾಕೆ ಅವ್ರ ಮನೆಗೆ ಹೋಗ್ಲಿಲ್ಲ ಸಚಿವರು? ಯಾಕೆ ಶಾಸಕ ಆಗಿ ಹೋಗ್ಲಿಲ್ಲ ತುಕಾರಾಮ್? ಯಾಕೆ MLA ಹೋಗ್ಲಿಲ್ಲ? ಇದು ಗಂಭೀರವಾದ ಪ್ರಶ್ನೆ. ಇದು ಯಾರು ಪ್ರತಿನಿಧಿಗಳಿದ್ದಾರೆ ಅವ್ರು ಯಾರು ಕೂಡ ಇವತ್ತು 2 ಜನ ಕೂಡ ಇವತ್ತು ಭೇಟಿ ಕೊಡಲಿಲ್ಲ. ಈ ಒಂದು ಇಂಥವೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಸುರಕ್ಷತೆ ಇಲ್ಲ. ಜಿಂದಾಲ್ ಮೊನೊಪಲಿ, ಏಕಸ್ವಾಮ್ಯ ಅವ್ರದೇ ನಡೆಯೋದು. ಅಲ್ಲಿರ್ತಕ್ಕಂಥ ಕೆಲವು ಪಂಚಾಯತ್ಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಸಾಧ್ಯವಾಗಿಲ್ಲ. ಹಂಗಾಗಿ ಒಂದು ಪರಿಸರದ ಮೇಲೆ ಪರಿಣಾಮಗಳು, ಎರಡನೇದಾಗಿ ವನ್ಯಜೀವಿಗಳ ಮೇಲೆ ಪರಿಣಾಮಗಳು. ಇನ್ನೊಂದು ಗೊತ್ತಿರಬೇಕು, ವಿದ್ಯಾನಗರ ಗೇಟಿಗೆ ಹೋದ್ರೆ ನೀವು ರೀಸೆಂಟ್ 4 ತಿಂಗಳ ಹಿಂದೆ 100 ಎಕರೆ ಪರಿಸರವನ್ನು ನಾಶ ಮಾಡಿ ನೀವು ಹೋಗ್ತಾ ಎಡಕ್ಕೆ ಹೋಗಿ ಅಲ್ಲೆಲ್ಲ ದೊಡ್ಡದ ಹೋಗ್ತಾದಂಥ ಬಿಲ್ಡಿಂಗ್ ಆರಂಭ ಆಗಿದೆ. 100 ಎಕರೆ ಪರಿಸರವನ್ನು ನಾಶ ಮಾಡಿದ್ದಾರೆ. ವಿದ್ಯಾನಗರ ಎಡಕ್ಕೆ ಹೋದ್ರೆ 100 ಎಕರೆ ಎಲ್ಲಿ ನಮ್ಮ ಮಲೆನಾಡಿದ್ದಂಗಿತ್ತು, ಅದನ್ನು ನಾಶ ಮಾಡಿದ್ದಾರೆ. ಹಂಗಾಗಿ ಇದು ಎಲ್ಲ ಇರೋದ್ರಿಂದ
ಒಂದು ಸಮಗ್ರವಾದಂತ ತನಿಖೆ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿನೇ 20ನೇ ತಾರೀಕು ಸೋಮವಾರ ನಾವು ಗುತ್ತಿಗೆ ಆಗ್ತೇವೆ, ಪ್ರತಿಭಟನೆ ಮಾಡಬೇಕು. ಯಾಕಂದ್ರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ವಿಚಾರ ಬಂದಿರೋದ್ರಿಂದ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಇದೆ. ಹಂಗಾಗಿನೇ 20ನೇ ತಾರೀಕು ನಾವು ಮಾಧ್ಯಮಗಳಲ್ಲಿ ವಿಶೇಷ ಮನವಿ ಮಾಡ್ಕೊಳ್ಳೋದೇನಂದ್ರೆ ಜಿಂದಾಲ್ ವಿರುದ್ಧ ಇದು ಸತತವಾಗಿ ನಾವು ಅಭಿಯಾನ ಆರಂಭ ಮಾಡಬೇಕು ಅಂತಿದೀವಿ. ಇದೇನು ಜಿಂದಾಲ್ ಮನೆ ಬೇಡಿಕೆ ಬಿಡಂಗಿಲ್ಲ. ಸ್ಥಳೀಯ ಉದ್ಯೋಗ ಪ್ರಶ್ನೆ ಐತೆ, ಸರೋಜಿನಿ ಮೈಸೂರು ಜಾರಿ ಬರೋದೈತೆ, ಮತ್ತೆ ಚಿಕಿತ್ಸೆ ಪ್ರಶ್ನೆ ಐತೆ, ಕಾರ್ಮಿಕರ ಸುರಕ್ಷತೆ ಪ್ರಶ್ನೆ ಐತೆ. ಈ ಸಾವಿನ ಪ್ರಕರಣಗಳನ್ನ ಸಮಗ್ರ ತನಿಖೆ ಒತ್ತಾಯ ಮಾಡೋದಿವಿ. ಇದೊಂದು ಅಭಯದ ಮುಖಾಂತರ ಮಾಡಿ ಇಡೀ ಜಿಂದಾಲ್ ನಿಮ್ಗೆ ಗೊತ್ತಿದೆ, ದೊಡ್ಡ ಕಂಪನಿ, ಬೇರೆ ಬೇರೆಲ್ಲರ ಅವರು ಹಿಡಿತದಲ್ಲಿದ್ದಾರೆ. ಹಂಗಾಗಿ ನಾವು ಜಿಲ್ಲೆಯ CITUನ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಕಾರ್ಮಿಕರನ್ನ ನಾವು ಅಲ್ಲಿ ಸೇರಿಸಿ ಜಿಂದಾಲನ್ನ ಪ್ರತಿಭಟನೆ ಮುಖಾಂತರ ಈ ಎಲ್ಲಾ ಸಮಸ್ಯೆಗಳನ್ನ ನಾವು ಗಮನ ಸೆಳೆದಕ್ಕೆ ಮತ್ತು FIR ನಲ್ಲಿ ಇವರು ಸೇರಿಸುವುದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಂಗಾಗಿನೇ ಎಲ್ಲಾ ಮಾಧ್ಯಮಗಳು ಇದರಲ್ಲಿ ಹೆಚ್ಚು ಸಹಾಯ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಹಂಗಾಗಿ ಈ ಒಂದು ವಿಚಾರವನ್ನು ಬರೇ ಸಾವಿನ ಪ್ರಕರಣ ಉದ್ಯೋಗದಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಿಮ್ ಜೊತೆ ಸೇರ್ತಾರಂತ ನಂಬಿಕೆ ಇಲ್ಲ. ಈಗ ಸದ್ಯ ಉದ್ಯೋಗದಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಿಮ್ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರ ಅನ್ನೋ ನಂಬಿಕೆ ಇಲ್ಲ. ಯಾಕಂತಂದ್ರೆ ಮಕ್ಕಳಿಗೆ ಉದ್ಯೋಗ ಸಿಗದೆ ಕಷ್ಟ. ಅವ್ರ ತಾಯಿ ಹೋಗ್ತಾ ಇದ್ರೆ, ಅವ್ರು ಏನಾರ ಹುಡುಗ ಹೋಗ್ತಾ ಇದ್ರೆ ತಾಯಿನ ಕೆಲಸಕ್ಕೆ ವಜೆ ಮಾಡ್ತಾರೆ. ನಾವೇನ್ ಮಾಡಿದೀವಿ CITUನವರು ಒಂದು ಮಾರಲ್ ಸಪೋರ್ಟ್ ಬರೋವರೆಗೆ, ಒಂದು ಅಲ್ಲಿ ಚಳವಳಿ ಗಟ್ಟಿತನ ಆಗೋವರೆಗೆ CITU ಸರಿ ಗಟ್ಟಿಯಾಗಿ ಅಲ್ಲಿ ನಿಲ್ಲಿರ್ತಾರೆ. ಆ ಜನರಿಗೆ ಏನು ಸುರಕ್ಷತೆ ಬೇಕು ಅನ್ನೋ ಕಾರಣಕ್ಕಾಗಿನೇ CITU ಅಲ್ಲಿ ಬಲವಾಗಿ ನಿಂತು ಅವರಿಗೆ ಸಪೋರ್ಟ್ ಎಲ್ಲಾ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಯುವಜನ ಸಂಘಟನೆಗಳು ಈ CITUವನ್ನ ಗಟ್ಟಿಗೊಳಿಸಿ ಅಲ್ಲಿ ನಡೀತಕ್ಕಂಥ ಪ್ರಕರಣವನ್ನ ಈ ಹಿಂದೆ ನಾವು ಒಂದೆಲ್ಲ CITU ಸಂಘಟನೆ ಮಾಡಿದ್ವಿ. ಮತ್ತು ಅಲ್ಲಿರ್ತಕ್ಕಂಥ ಲ್ಯಾಂಡ್ ಲೂಸರ್ಸ್, ಭೂಮಿ ಕಳೆದುಕೊಂಡವರ ಕಮಿಟಿಯಲ್ಲಿ ನಾನು ಕೂಡ ಭೂಮಿ ಕಳ್ಕೊಂಡವ, ಅದೊಂದು ಶಿರಾಜ್ ಶೇಖ್, ನಾನು KSR ಸ್ವಾಮಿ ಎಲ್ಲರೂ ಸೇರ್ಕೊಂಡು ಭೂ ಕಳೆದುಕೊಂಡಂತವರ ಒಂದು ಸಂಘಟನೆಯನ್ನು ಕೂಡ ನಾವು ಅಲ್ಲಿ ಹಿಂದೆ ಮಾಡಿದ್ವಿ. ಹಾಗಾಗಿ ಎಲ್ಲಾ ರೀತಿಯಲ್ಲಿ ಮಗ್ಗಲುಗಳಿಂದ ನೋಡ್ತಾ ಇದೀವಿ. ಈ ಸಲ ಜಿಂದಾಲನ್ನ ಒಂದು ನಿರಂತರ ಅಭಿಯಾನ ಮಾಡುವಂತ ರೀತಿಯಲ್ಲಿ ಚಳವಳಿಯನ್ನು ಆರಂಭ ಮಾಡ್ತೀವಿ. ಕಾರ್ಮಿಕರ ಪರವಾಗಿ ನಾವು ನಿಂತಿರ್ತೀವಿ.